ನಮಸ್ತೆ ಕರ್ನಾಟಕ. ಜಿಮ್ ಇಲ್ಲದೆ ಕಷ್ಟಪಡದೆ ಸಣ್ಣ ಆಗಬೇಕಾ? ಈ ಸೀಕ್ರೆಟ್ ಟಿಪ್ಸ್ ನಿಮಗಾಗಿ. ಬೊಜ್ಜು ಕರಗಿಸಲು ಜಿಮ್ ಬೇಡ, ನಿಮ್ಮ ಅಡುಗೆ ಮನೆಯ ಈ ಬದಲಾವಣೆ ಸಾಕು. ಹಾಗಾದರೆ ಏನು ಆ ಬದಲಾವಣೆ? ಎಲ್ಲವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಹೆಚ್ಚಿನವರು ತೂಕ ಇಳಿಸಬೇಕು ಅಂದ ತಕ್ಷಣ ಜಿಮ್ ಮೆಟ್ಟಿಲು ಹತ್ತಬೇಕು ಎಂಬ ಭಾರವಾದ ವೆಯ್ಟ್ ಎತ್ತಬೇಕು ಎಂದುಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ನಿಮ್ಮ ಶೇಕಡ 70% ತೂಕ ಇಳಿಕೆ ನಿಮ್ಮ ಅಡುಗೆ ಮನೆಯಲ್ಲಿ ಮತ್ತು ನಿಮ್ಮ ದಿನಚರಿಯಲ್ಲಿದೆ. ಒಂದನೇದಾಗಿ, ಊಟಕ್ಕೆ ಮುಂಚೆ 2 ಲೋಟ ನೀರು. ಅಂದರೆ ನೀರನ್ನು ಕುಡಿಯುವುದು ಕೇವಲ ಬಾಯಾರಿಕೆಗಲ್ಲ. ಊಟಕ್ಕೆ ಮುಂಚಿತವಾಗಿ 20 ನಿಮಿಷ ಮೊದಲು 2 ಲೋಟ ನೀರು ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದರಿಂದ ನೀವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು. ಇದು ಮೆಟಬಾಲಿಸಮ್ ಅನ್ನು ಕೂಡ ವೇಗಗೊಳಿಸುತ್ತದೆ. ಎರಡನೇದಾಗಿ, ಬಿಳಿ ಆಹಾರಗಳಿಂದ ದೂರವಿರಿ. ಅಂದರೆ ಯಾವುದು ಆ ಬಿಳಿ ಆಹಾರ ಎಂದರೆ, ಸಣ್ಣಕ್ಕಾಗಬೇಕು ಎಂಬ ಆಸೆ ಇದ್ದರೆ ಈ 3 ಬಿಳಿ ಆಹಾರವನ್ನು ಕಡಿಮೆ ಮಾಡಿ: ಸಕ್ಕರೆ, ಮೈದಾ ಮತ್ತು ಅತಿಯಾದ ಉಪ್ಪು. ಇವುಗಳ ಬದಲಿಗೆ ಬೆಲ್ಲ, ಸಿರಿಧಾನ್ಯ ಮತ್ತು ನಾರಿನಾಂಶವಿರುವ ತರಕಾರಿಗಳನ್ನು ಬಳಸಿ. ಮೂರನೇದಾಗಿ, ನಡಿಗೆ ನಿಮ್ಮ ಮ್ಯಾಜಿಕ್ ಮದ್ದು. ಅಂದರೆ ಜಿಮ್ಮಿಗೆ ಹೋಗಿ ಬೆವರಿಳಿಸಲು ಸಾಧ್ಯವಾಗದಿದ್ದರೆ ಪರವಾಗಿಲ್ಲ, ದಿನಕ್ಕೆ ಕನಿಷ್ಠ 30 ರಿಂದ 45 ನಿಮಿಷ ವೇಗವಾಗಿ ನಡೆಯಿರಿ. ರಾತ್ರಿ ಊಟದ ನಂತರ 10 ನಿಮಿಷಗಳ ಕಾಲ ನಡಿಗೆ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕೊಬ್ಬು ಸಂಗ್ರಹ ಆಗದಂತೆ ನೋಡಿಕೊಳ್ಳುತ್ತದೆ. ನಾಲ್ಕನೇದಾಗಿ, 8 ಗಂಟೆಗಳ ಕಾಲ ಸರಿಯಾದ ನಿದ್ರೆ. ನಿದ್ರೆಗೂ ತೂಕಕ್ಕೂ ನೇರ ಸಂಬಂಧವಿದೆ. ನೀವು ಸರಿಯಾಗಿ ನಿದ್ರೆ ಮಾಡದಿದ್ದರೆ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಹೆಚ್ಚಾಗಿ ಬೊಜ್ಜು ಬೆಳೆಯಲು ಕಾರಣವಾಗುತ್ತದೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಐದನೇದಾಗಿ, ಲಿಫ್ಟ್ ಬೇಡ, ಮೆಟ್ಟಿಲು ಇರಲಿ. ಅಂದರೆ ದೈನಂದಿನ ಜೀವನದಲ್ಲಿ ಸಣ್ಣ ಬದಲಾವಣೆ ಮಾಡಿ. ಆಫೀಸ್ ಅಥವಾ ಮನೆಯಲ್ಲಿ ಲಿಫ್ಟ್ ಬಳಸುವ ಬದಲು ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದು ಅದ್ಭುತವಾದ ಕಾರ್ಡಿಯೋ ವ್ಯಾಯಾಮದಂತೆ ಕೆಲಸ ಮಾಡುತ್ತದೆ. ನೆನಪಿಡಿ, ತೂಕ ಇಳಿಸುವುದು ಒಂದು ರೇಸ್ ಅಲ್ಲ, ಅದೊಂದು ಜೀವನ ಶೈಲಿ. ಇಂದು ನೀವು ಮಾಡುವ ಸಣ್ಣ ಬದಲಾವಣೆ ನಾಳೆ ದೊಡ್ಡ ಫಲಿತಾಂಶ ನೀಡುತ್ತದೆ. ಈ 5 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮ ಜೀವನ ಶೈಲಿಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಇನ್ನೊಬ್ಬರಿಗೆ ಈ ವಿಡಿಯೋ ಯೂಸ್ ಆಗಲಿ. ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.